ಹ್ಯಾಪಿ ಆನಿವರ್ಸರಿ. ಇಷ್ಟು ಜಲ್ದಿ ಆಯ್ತು ಗೊತ್ತ್ರಿ. ನೋಡ್ರಿ ಫೈನಲಿ ರೆಡಿ ಆದ್ವಿ. 11:10 ಆಗಿರ್ಬೋದು ಅನ್ಸುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಯಪ್ಪ ಈಗ ಜಸ್ಟ್ ಇದ್ದೀರಿ. ನನಗೆ ನೋಡ್ರಿ ಮುಖ ಸತ್ಯಕ್ಕೆ ಫ್ರೆಶ್ ಅಪ್ ಸತ್ಯಕ್ಕಾಗಿಲ್ಲ, ಹಾಗೆ ವ್ಲಾಗ್ ಮಾಡ್ಲಿಕ್ಕತ್ತೀನಿ. ಯಾಕಂದರೆ ಇವತ್ತು ನಮ್ದು ಆ್ಯನಿವರ್ಸರಿ ಐತಿ. ಸೊ ನಮ್ಮ ತಂಗಿ ಬೆಳಗ್ಗೆ ಈಗ ಜಸ್ಟ್ ಕಾಲ್ ಮಾಡಿ ಹ್ಯಾಪಿ ಆ್ಯನಿವರ್ಸರಿ ಅಂದರೆ ಇನ್ನೂ ಮುಕ್ಕೊಂಡ ಇವಂಗೆ ವಿಶ್ ಮಾಡೋಣ ನೋಡ್ರಿ. ಮುಕ್ಕೊಂಡ ನೋಡ್ರಿ ಚಿನ್ನ ಮುಖ ನೋಡ್ರಿ ಹೆಂಗಾಗೈತಿ. ಹ್ಯಾಪಿ ಆ್ಯನಿವರ್ಸರಿ. ಮುಖ ನೋಡ್ರಿ ಹೆಂಗಾಗೈತಿ. ತಿನ್ನು ಮುಖ ನಾನು ಥ್ಯಾಂಕ್ ಯು ನಾನು ಇಲ್ಲಲ್ಲೇ ಅಂತಲ್ಲಿ ಅಷ್ಟೇ ಮುಗೀತು. ಮತ್ತು ಡೇ ಹೆಂಗೆ ಹೋಗುತ್ತೆ ನಮ್ದು ತೋರಿಸ್ತೀನಿ ಅಂತ ನಿಮಗೆ. ನೋಡ್ಕೊತಾ ಇರ್ರಿ ಫುಲ್ ಎಂಡ್ವರೆಗೂ. ಮತ್ತು ಯಾರ್ಯಾರು ನಮಗೆ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಡ್ರಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ನನಗೆ. ಎದ್ದ ನೋಡ್ರಿ ಎದ್ದ ಹಂಗೆ ಕೂತ ನೋಡ್ರಿ. ಕೈ ಕೊಡು ಚನ್ನು, ಕೈ ಕೊಡು. ಹ್ಯಾಪಿ ಆ್ಯನಿವರ್ಸರಿ ಬಂಗಾರಿ. ಜಲ್ದಿ ಇದ್ರಲ್ರಿ. ತಲೆ ತಕ್ಕೋ ಇವತ್ತು. ನಾನು ಇವತ್ತು ತಲೆ ತಕ್ಕೋತೀನಿ ಅಂತ್ರಿ. ತಲೆ ತಕ್ಕೊಂಡು ಇಬ್ರು ಗುಡಿಗೆ ಹೋಗಿ ಬರ್ತೀವಿ. ಇವತ್ತು ಬೆಳಗ್ಗೆ ಅವಂಗ ವಿಶ್ ಮಾಡ್ದೆ ರೀ. ಹ್ಯಾಂಗ 1 ವರ್ಷ ಹೊತ್ತು ಗೊತ್ತಾಗಿಲ್ಲ. ಇವತ್ತು ಆನಿವರ್ಸರಿ ಅಂತೇಳಿ ಮೌಸಿ ಮತ್ತು ಕಾಕಾ ಬಂದಾರ. ಇವ್ರ ತಂಗಿನೂ ಬರತ್ತಾರ, ಇಬ್ರು ಅಚ್ಚು ಮತ್ತು ಪಿಂಕು ಇಬ್ರು ಬರತ್ತಾರ. ಏನಂತ ಪರಿ ದೊಡ್ಡದಾಗ ಏನು ಸೆಲೆಬ್ರೇಟ್ ಮಾಡತ್ತಿಲ್ಲ, ಜಸ್ಟ್ ನಾರ್ಮಲ್ ಡೇ ಹೆಂಗೈತಿ ಹಂಗೈತಿ. ಇನ್ನೊಂದು ಮಾತು ಅನ್ಸಲಾಗಿಲ್ಲ, 1 ವರ್ಷ ಆತಳಿ ಎಷ್ಟು ಜಲ್ದಿ ಆಯ್ತು ಗೊತ್ತ್ರಿ. ಅಂತ ಹೋಗ್ಬಿಡ್ತ್ರಿ ಒಟ್ಟು ಅಲ್ಲ. ಚಲೋ ಬಿಟ್ರೆ ಹಂಗೆ ಅನಿಸ್ಬಾರ್ದು 1 ವರ್ಷ ಆಗೈತೆ ಅಂತ ಹೇಳಿ. ನಮಗೆ ಕರಿವು ಮದುವೆ ಆಗಿದೆ ಅಂತ ಅನ್ಸಲ್ಲ. ಹೌದ್ರಿ ಕರ್ರೆ. ನಾವು ನಾರ್ಮಲ್ ಹೆಂಗ ಇರ್ತೀವಿ ಆದ್ರೆ ಈಕಿ ಹೆಂಗ್ರಿ ಮದುವೆಗಿಂತ ಮುಂಚೆನೆ ಈಕಿ ಎಷ್ಟು 8 ತಿಂಗಳಿದ್ದಲ್ಲ ನೀ ಇಲ್ಲಿ. ಮದುವೆಗಿಂತ ಮುಂಚೆ ಆಲ್ಮೋಸ್ಟ್ 8 ತಿಂಗಳಿದ್ರಿ. ಅಂದ್ರೆ ಕಾಲೇಜಲ್ಲಿ ಹಚ್ಚಿದ್ದಿಲ್ಲ, ಹಂಗಾಗಿ ಇಲ್ಲೇ ಇದ್ಲ. ಹಂಗಾಯ್ತು ಈಗ ಅದ್ರ ಅದು ಏನು ಮದುವೆ ಆಗೈತೆ ಅನ್ಸೋದಿಲ್ಲ ಆಗಿತ್ತು. 1 ವರ್ಷ ಹೆಂಗೋತ್ ಇನ್ನೂ ಗೊತ್ತಾಗಿಲ್ಲ ನೋಡ್ರಪ್ಪ. ಯಪ್ಪ 1 ವರ್ಷ ಆತ್ರಿಪ್ಪ ಅಡುಗಿಲ್ರಿ. 1 ವರ್ಷ ಆತ್ಲಿಪ್ಪ. ಏನು ಟೈಮ್ ಓಡ್ದೈತ್ರಿಪ್ಪ, ಕತ್ರಂಗ ಟೈಮ್ ಓಡ್ದೈತೆ. ಅಜ್ಜಿ ಮತ್ತು ವಿಕಾಸ್ ಕಾಕ ಮತ್ತು ದೀಪು ಮಾಮ. ದೀಪು ಮಾಮ ಬರತ್ತಾರ ಇವತ್ತು. ಯಾಕಪ್ಪ ಅಂದ್ರೆ ನಾಳೆ ನಾವು ಸ್ವಲ್ಪ ಹಂಪಿ ಹೋಗೋದು ಪ್ಲಾನ್ ಮಾಡೀವಿ. ಅದಕ್ಕೆ ಆ್ಯಕ್ಚುಲಿ ಇದೇನು ಆ್ಯನಿವರ್ಸರಿ ಗಿಫ್ಟ್ ಐತ್ಲ ಆಕಿಗೆ ನೆಕ್ಸ್ಟ್ ಮಂತ್ ಸಿಗುತ್ತೆ. ಈಗ ಗೊತ್ತೈತಿ ಏನಂತೇಳಿ, ನಿಮಗೆ ಅವಾಗ ಗೊತ್ತಾಗುತ್ತೆ ಏನೈತೆ ಅಂತೇಳಿ. ಸೊ ಆ್ಯಕ್ಚುಲಿ ಈಗ ಆ ಒಂದು ಪ್ಲೇಸಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಈಗ ಎಕ್ಸಾಮ್ ಐತೆ ಅಂತ ಹೇಳಿ ಹೋಗೋಕ್ಕಾಗಿಲ್ಲ. ಸೊ ಅದು ಸ್ವಲ್ಪ 1 ಮಂತ್ ಲೇಟಾಗಿ ಗಿಫ್ಟ್ ಐತಿ. ಈ ಸದ್ಯಕ್ಕೆ ಏನೂ ಅಂತ ಪರಿ ಏನೂ ಇಲ್ಲ. ಇವತ್ತು ಜಸ್ಟ್ ನಾರ್ಮಲ್ ಐತಿ. ಭಾಳ ಕೇಕ್ ತರ್ಬೋದು, ಕೇಕ್ ತಂದು ಕಟ್ ಮಾಡ್ಬೋದು ಅಷ್ಟೇ ರೀ. ಅದು ಬಿಟ್ಟರೆ ಏನೂ ಇಲ್ಲ. ಏನೋ ಡಿಶ್ ಮಾಡ್ಬೇಕು ಅನ್ಕೊಂಡೆ ರೀ. ತಿನ್ನೋದು ಏನು ಹೇಳೋದೇ ಇಲ್ರಿ. ನಿನಗೆ ಏನು ಬೇಕು ಹೇಳು ಅಂತ ಹೇಳ್ಬೇಕಂದ್ರೆ ಆಕೆ ಮಾಡ್ಬೇಕು, ನೀ ಮಾಡ್ಬೇಕಪ್ಪ. ಅಲ್ಲ ನಾ ಹೆಂಗೆ ಗೊತ್ತ್ರಿ ಅಂದ್ರೆ ನಿನಗೆ ಏನು ಇಷ್ಟ, ನಿನಗೆ ಯಾವ್ದು ತಿಂದ್ರೆ ನಿನಗೆ ಇಷ್ಟ ಆಗುತ್ತೆ ಅಂದ್ರೆ ಏನ್ಲಿಪ್ಪ ಏನು ಗೊತ್ತೇನ್ರಿ. ಈಗ ಮಾರ್ಕ್ಸ್ ನಡೆದೈತಲ್ರಿ, ಹಿಂಗಾಗಿ ನಾವು ಈ ಟೈಮ್ ಒಳಗೆ ಏನೂ ನಾನ್ ವೆಜ್ ಮಾಡಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಏನು ಅದಕ್ಕೆ ಏನು ಮಾಡಲಾಗಿ. ಇಲ್ಲಪ್ಪ ಅಂದ್ರೆ ಮನೆಯಾಗೆ ಮಾಡ್ಬೋದಿತ್ತು. ಮಸ್ತ್ ಕಬಾಬ್ ಗಿಬಾಬ್ ಮಾಡಿದ್ರೆ ಬರ್ತದ ಖರೆ. ಬಟ್ ಈಗ ಮಾಡೋದಿಲ್ಲ, ಈ ತಿಂಗಳು ಮಾಡೋದಿಲ್ಲ. ಡಿಸೆಂಬರ್ ತಿಂಗಳ ಇದೊಂದು ಪೂಜೆ ಹಿಡಿದೈತಿ. ಇದು ಗುರುವಾರ, ಲಾಸ್ಟ್ ಗುರುವಾರ 4 ಗುರುವಾರ ಇರುತ್ತೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ ಮನ್ಯಾಗ. ಹಾಗಾಗಿ ನಾನ್ ವೆಜ್ ಫುಲ್ ಕಟ್ಟ, ನಾನ್ ವೆಜ್ ಇರೋದಿಲ್ಲ. ಅದಕ್ಕೆ ಸುಮ್ ಜಸ್ಟ್ ನಾರ್ಮಲ್ ಹೆಂಗೈತಿ ಹಂಗೈತಿ. ಹೆಂಗೆ ಗೊತ್ತೈತ್ರಿಪ್ಪ 1 ವರ್ಷ ಟೈಮ್ ಗೊತ್ತಾಗೋದಿಲ್ಲ. ಹೆಂಗೆ ಹೋಯ್ತನ್ರಿಪ್ಪ ಗೊತ್ತೇ ಆಗಿಲ್ಲ ನನಗೆ. ಈಗ ರೀಸೆಂಟಾಗಿ ಮದುವೆ ಮಾಡ್ಕೊಂಡಂಗೆ ಅನಿಸೈತಿ. ಅಂದ್ರೂ ಆಗೈತಿ ಫೀಲೇ ಇಲ್ಲ. ನಾವು ನಾರ್ಮಲ್ ಹೆಂಗಿರ್ತೀವಲ್ಲ ಹಂಗೆ ಇದೀವ್ರಿಪ್ಪ. ಮೊದ್ಲಿಂತ್ರನ ಇಲ್ಲೇ ಇದೀನಲ್ರಿ, ಹಂಗಾಗಿ ಅದು ಏನೋ ಅನ್ಸೋದಿಲ್ರಿ ನನಗೆ. ನಾನು ಫಸ್ಟ್ ಟೈಮ್ ಬಂದಿದ್ದಂದ್ರೆ ಹೌದಪ್ಪ ನಂಗೆ ಮದುವೆ ಆಗೈತಿ, ನಾನು ಹಿಂಗಿರ್ಬೇಕು ಹಂಗಿರ್ಬೇಕು. ನಂಗೆ ಹಂಗೇನು ಇಲ್ರಿಪ್ಪ. ನಾವು ವಿಚಿತ್ರ ಅದೀನೋ ಒಂದು ಸ್ವಲ್ಪ. ವಿಚಿತ್ರ ಅದೀನೋ ಇವ ವಿಚಿತ್ರ ಇರ್ಬೇಕು. ಏನು ಅದ್ರೊಳಗೆ ಏನಿರ್ತೈತ್ರಿ, ಸುಮ್ ನಾರ್ಮಲ್ ಹಂಗೆ. ಅಂದ್ರೆ ಹಿಂಗೆ ಅನಿಸ್ಬಾರ್ದು ಹಿಂಗಾಗೈತಿ ಇಷ್ಟು. ನಮಗೇನು ಅನ್ಸೋದಿಲ್ಲ, ನಾವು ಮೊದ್ಲಿನಂಗೆ ನಾರ್ಮಲ್ ಬಿಂದಾಸ್ ಅದ ಅಷ್ಟೇ. ಯಾರ್ಯಾರು ನಮಗೆಲ್ಲ ವಿಶ್ ಮಾಡ್ರಿ, ಥ್ಯಾಂಕ್ ಯು ಸೋ ಮಚ್ ರೀ. ಮತ್ತೆ ಹೇಳಾಕತ್ತೀನಿ, ಬೆಳಗ್ಗೆನೂ ಹೇಳಿನಿ, ಈಗೂ ಹೇಳ್ತೀನಿ. ಹಬ್ಬ ಈಗ ಯಾವಾಗ ಬರ್ತಾರ ಪಿಂಕು? ಈಗ ಈಗ ಕೂಡ್ತಾರ ಅಂದ್ರೆ 6 ಮಟ್ಟ ಬರ್ತಾರೆ ಅವ್ರ. ನಾನು ಹೋಗಿ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡ್ ಬರ್ಬೇಕು. ಅಂದ್ರೆ ನಾಳೆ ನಾವು ಹೊಂಟಿವಲ್ರಿ ಹಂಪಿಗೆ.
ತಿನ್ನಕ್ಕೆ ಏನಾರು ಬೇಕಲ್ರಿ, ಅದಕ್ಕೆ ಈಗ ಪ್ರಿಪೇರ್ ಮಾಡಿ ಇಟ್ಕೋತೀವಿ ಎಲ್ಲಾನು. ಅದೇನೋ ಮಾಡ್ತೀವಿ, ಏನೋ ಮೆತಿಗೆ ಪರೋಟ ಏನೋ ಮಾಡ್ತಾರತ್ರಪ್ಪ, ಏನ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ತೇಪ್ಲೆ ಮಾಡ್ತಾರ. ನಾವು ಒಂದೇ ಭಾರತದಾಗ ತಿಂದಿದ್ದರಿ ಅದು ತೇಪ್ಲ ಅಲ್ಲ, ಬಟ್ ಅಲ್ಲಷ್ಟು ಸರಿ ಇರ್ಲಿಲ್ಲ, ಸ್ವಲ್ಪ ಹಸಿ ಅನಿಸ್ತಾ ಇಲ್ಲ. ಚಲೋ ಇತ್ತು ಹಂಗೇನಿದೆ, ಓಕೆ ಓಕೆ ಐತೆ, ಹಂಗೇನಿಲ್ಲ ಅಲ್ಲಿ ಓಕೆ ಓಕೆ. ಈಗ ಹೋಗಿ ತಗೊಂಬರ್ಬೇಕ್ರಿ, ಸ್ವಲ್ಪ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಅವೆಲ್ಲ ತೊಗೊಂಬರ್ಬೇಕು. ಅದಕ್ಕೆ ನನ್ನ ಕಳ್ಸಾಕತ್ತಾನ. ಇನ್ನ ಕಳ್ಸಾತನಂದ್ರೇನ್ರಿ, ಹೆಂಗೂ ಕರ್ಕೊಂಡ್ ಬರಕ್ ಹೊಂಟಾಳಲ್ಲ, ಅದಕ್ಕೆ ಈಗ ನಾ ಬೈಕ್ ಮ್ಯಾಗ ಹೋದ್ರೆ ಇಬ್ರು ಮಂದಿ ಬರತ್ತಾರೆ, 3 ಮಂದಿ ಬೈಕ್ ಮ್ಯಾಗ ಬರಕ್ ಆಗುದಿಲ್ಲ. ಹೌದ್ರಿ, ಅದಕ್ಕೆ ಈಕಿ ಆಟೋಕ್ ಹೋಗಿ ಆಟೋಕ್ ಬರ್ತಾಳೆ, ಇಲ್ಲಿ ಬಸ್ ಇದ್ರೆ ಬಸ್ಸಿಗೆ ಬರ್ತಾಳೆ. ಅದಕ್ಕೆ ಹೆಂಗೂ ಮಾರ್ಕೆಟಿಗೆ ಹೊಂಟಾಳ, ಅಲ್ಲಿಂದ ತೊಗೊಂಬ ಅಂತಂದೆ. ಡನ್ 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 ಡನ್. ಈಗ ಎಲ್ಲರೂ ಮಲ್ಕೊಂಡಾರಿ, ಕಾಕನೂ ಮಲ್ಕೊಂಡಾರ, ಮೌಶಿನೂ ಮಲ್ಕೊಂಡಾರ, ಅಜ್ಜಿನೂ ಮಲ್ಕೊಂಡಾರ, ಅಜ್ಜಾರು ಮಲ್ಕೊಂಡ. ನಾವ್ ಇಬ್ರ ಬಂದು ಇಲ್ಲಿ ಕಟ್ಟಿ ಕುಂತ ಮಾತಾಡಕತ್ತೀವಿ, ನಿಮ್ ಜೊತೆ ಮಾತಾಡತ್ತೀವಿ ಅಷ್ಟೇ. ಆಕ್ಚುಲಿ ಮೌಶಿ ನಿನ್ನಿಂದ ಬಂದಿದ್ದಾರೆ, ಹಿಂಗ್ ಕಡತೀವಿ. ಬೇರೆಯವ್ರು ಹೆಂಗ್ ಮಾಡ್ಕೋತಾರಲ್ಲ ಸರಿ, ಹಂಗೆ ಹಿಂಗೆ. ಬಟ್ ಈ ಸಲ ಯಾಕೋ ಹಂಗೆ ಮನಸ್ಸು ನಾರ್ಮಲ್ ಖುಷಿನೇ ಇದೆ, ಹಿಂಗೆ ಅಂತಿಲ್ಲ, ಖುಷಿನೇ ಐತಿ. ಬಟ್ ಗ್ರ್ಯಾಂಡ್ ಆಗಿ ಮಾಡ್ಕೋಬೇಕತ್ತಿ ಇಲ್ಲ, ಯಾಕಂದ್ರೆ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಆಲ್ರೆಡಿ ನಾವು ಪ್ಲಾನ್ ಮಾಡ್ಬಿಟ್ಟಿವಲ್ಲ. ಹೌದ್ರಿ, ಇವತ್ತು ಯಾಕೆ ಗ್ರ್ಯಾಂಡ್ ಮಾಡ್ಕೊಳ್ಳೋದು ಅಂದ್ರೆ ಆಲ್ರೆಡಿ ನಾವು ಗ್ರ್ಯಾಂಡ್ ಆಗಿರೋದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿವಿ. ಅದು ನಿಮಗೆ ನೆಕ್ಸ್ಟ್ ಗೊತ್ತಾಗತ್ತೆ. ಇನ್ನೇನು 1 ತಿಂಗಳು ಅಷ್ಟೇ ವೇಟ್ ಮಾಡ್ಬೇಕು, ನೆಕ್ಸ್ಟ್ ಮಂತ್ ಗೊತ್ತಾಗ್ಬಿಡ್ತೈತಿ ಏನಾಯ್ತು. 1 ತಿಂಗಳು ಅಷ್ಟೇ ರೀ. ಮತ್ತೆ ನೀವು ಆ ಥರ ಏನು ತಿಳ್ಕೊಬೇಡ್ರಿ. ಸೆಲಿಬ್ರೇಷನ್ ಅಂದ್ರೆ ನಮ್ದು ಬೇರೆ ಟೈಪ್ ಸೆಲಿಬ್ರೇಷನ್, ಅಂದ್ರೆ ಎಲ್ಲೋ ಹೊಂಟೇವಿ ನಾವು. ಅದಕ್ಕೆ ಇಬ್ಬರಿಗೂ ಅಲ್ಲಿ ಹೋಗ್ಬೇಕಂತ ಭಾಳ ಆಸೆ ಇತ್ತು, ಡ್ರೀಮ್ ಇತ್ತು. ಸೊ ಫೈನಲಿ ಹೊಂಟಿವಿ. ಆ್ಯಕ್ಚುಲಿ ಈಗ ಹೋಗ್ಬೇಕಿತ್ತು ರೀ, ಬಟ್ ಈಗಿನ ಕಾಲೇಜ್ ಎಕ್ಸಾಮ್ ಅವೆಲ್ಲ ಅದಾವಲ್ಲ, ಹಂಗಾಗಿ ಈಗ ಹೋಗೋಕ್ಕಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಡೇಟ್ ಮುಂದೆ ಹೋಗೈತಿ. ಬಟ್ ಅದು ಈಗ ಗಿಫ್ಟ್ ರೀ ಅದು. ನಾನು ಇವಂಗೇನೋ ಗಿಫ್ಟ್ ಕೊಡೋಕ್ಕಾಗಿಲ್ಲಪ್ಪ, ನನಗೆ ಬೇಜಾರು ಅನಿಸ್ಬಿಟ್ಟೈತಿ. ಯಾಕನ ಇಲ್ರಿ, ನೆಕ್ಸ್ಟ್ ಟೈಮ್ ಏನಾರ ಸ್ವಲ್ಪ ದುಡ್ಡು ಕೈಯಾಗ ಬಂದಂದ್ರೆ ನಾನು ಮಾಡ್ತೀನಿ ಅಂತ ನನ್ನ ಚಿನ್ನ ನೋಡಂಬರಿ ಬಂದಾಗ ಏನೇನು ಏನು ಇಲ್ರಿ, ನಮ್ಮ ಕಡೆ ಮಾಡವು ಏನು ಇಲ್ರಿ, ತಲೆನೂ ಓಡೋವಲ್ತ್ರಿ. ಹತ್ತಿನ ಟ್ರಿಪ್ ಅದ್ರ ಸಂಬಂಧ ರಾತ್ರಿ ಕೂತ್ಕೊಂಡು ಹತ್ತಿನ ಸಂಬಂಧ ವಿಚಾರ ಮಾಡೀನಿ ಏನು ಮಾಡಲಿ. ಕಾಸ್ಟ್ಲಿ ಕೊಡುವಂಥವ್ರು ನಮ್ಮ ಕಡೆ ಏನೂ ಇಲ್ರಿ. ಹೇಳಪ್ಪ, ನಮ್ಗೆ ಕಾಸ್ಟ್ಲಿ ಕೊಡೋದು ಬೇಕಾಗಿಲ್ಲ, ಹಿಂಗಿದ್ರೆ ನನಗೆ ಸಾಕ್ರಿಪ್ಪ, ಒಬ್ಬ ಇದ್ರೆ ಸಾಕು, ನನಗೂ ಅಷ್ಟೇ ಸಾಕು, ಬೇರೆದೇನೂ ಬೇಕಾಗಿಲ್ಲಪ್ಪ. ನೋಡ್ರಿ ಮಸ್ತ್ ನಾಳೆ ಹೊಂಟೇವಲ್ಲ ಹಂಪಿಗೆ. ಅದಕ್ಕೆ ಇದು ಮಾಡತ್ತಾರೇನ್ರಿ, ತೇಪ್ಲೆ ಮೇತಿ ತೇಪ್ಲೆ ಮಾಡತ್ತಾರ. ಮಸ್ತ್ ಗಾಡಿ ಹೋಗಿ ಕೂತ್ ತಿನ್ನಕ್ ಬೇಕಲ್ರಿ. ಮತ್ತೆ ಮುಂಜಾನೆ ಆರಕ್ಕೆ ಹೊಂಟಿವಿ. ಅದಕ್ಕೆ ಏನು ಮಾಡತ್ತಿಲ್ಲಿ? ತಿಳಿ ಹುಡ್ಕಾಡತ್ತೀನಿ ಬಾ. ತಿಳಿ ಹುಡ್ಕಾಡತ್ತೀವಿ. ಎಳ್ಳು ಅಕ್ಕಂದ ಫೋನ್ ಇರ್ಬೇಕು, ಮೋಸ್ಟ್ಲಿ ಅಕ್ಕಂದ ಫೋನ್ ಇರ್ಬೇಕು. ಅವಾಗಲೇ ಕಟ್ಟಾಗಿತ್ತು, ಎಲ್ಲೋತ್ತ ನೋಡ್ರಿ. ಈಗೆಲ್ಲ ರೆಡಿ ಮಾಡ್ಕೊಳಕತ್ತೀವಿ. ಇಲ್ಲಿ ಅನ್ನಕ್ಕಿಟ್ಟಿ ನಾನು ಕುಕ್ಕರ್ಕ. ಅಂದ್ರೆ ಇವತ್ತು ನೈಟ್ ಡಿನ್ನರ್ ನಮ್ದು ಪುಳಿಯೋಗರೆ ಸ್ಪೆಷಲ್. ನಮ್ಮ ಮನ್ಯಾಗ ಇವತ್ತು ಆ್ಯನಿವರ್ಸರಿ ಪುಳಿಯೋಗರೆ ಮತ್ತು ಸ್ವೀಟ್ ಸೋನಾ ಪಾಪಡಿ ಮಸ್ತ್ ನೋಡ್ರಿ. ನಾವು ಇದನ್ನ ವಂದೇ ಭಾರತ ಟ್ರೈನ್ ಇದು ಗುಜರಾತಿ ಡಿಶ್ ಇದು. ಥೇಪ್ಲೆ ಅಂತ, ಮೇಥಿ ಥೇಪ್ಲೆ. ನಾನು ಇದ್ರೊಳಗೆ ತಿಂತಿದ್ದೆ ವಂದೇ ಭಾರತ ಒಳಗೆ. ನಾ ಹೇಳಿನಲ್ರಿ, ಮಸ್ತ್ ಇತ್ರಿ ಅದು. ಟೂರ್ಗೆಲ್ಲ ಹೋಗ್ತೀವಿ ನೋಡು, 8 ದಿನ ಆರಾಮ ಈಜಿ ತಿನ್ಬೋದು. ಅದನ್ನ ಮಾಡಿಟ್ವಿ ಅಂದ್ರೆ 8 ದಿನ ತಿನ್ಬೋದು ನೋಡ್ರಿ, ಬೇಕಾದಂಗೆ. ಈಗ ಕರೆಕ್ಟ್ ಹೇಳಿ. ಆ್ಯಕ್ಚುಲಿ ಅವ್ರು ಆ್ಯನಿವರ್ಸರಿಗೆ ಬಂದಿದ್ರಿ. ನಮ್ಮ ಆ್ಯನಿವರ್ಸರಿಗೆ ಟ್ರಿಪ್ ಪ್ಲ್ಯಾನ್ ಆಯ್ತು ರೀ ಸಡನ್ಲಿ. ಅವ್ರು ಅನ್ಲಿಕ್ಕತ್ತಿದ್ರು ಹೋಗುನ್ ಅಂತ ಹೇಳಿ. ಅದಕ್ಕೆ ನಾಳೆ ಸಂಡೇ ಐತಲ್ರಿ, ಹೋದ್ರ ಆತ್ ನಡಿ ಅಂತ ಹೇಳಿ ಹೊಂಟಿ. ನೆನಪದು ಅಂತಾರೆ. ಮಸ್ತ್ ಒಂದು ಪುಳಿಯೋಗರೆ ರೆಡಿ ಆಗತ್ತೈತ್ರಿ. ಗೆಚ್ ನಾನು ನಿನ್ನ ಕರೆವಿದ್ದೆ ನೋಡಿ. ಈಗ ಇದನ್ನ ಎತ್ತಿಡ್ಯಾಕ ಏನೈತಿ ಇಡ್ಬೇಕು? ಎತ್ತಿಡ್ಲಿ? ಹೆಂಗೆ ಎತ್ತಿಡ್ಬೇಕು? ಇರ್ಲಿ ಬಿಡು. ಏನು ಮಾಡ್ಬೇಕ್ರಿಪ್ಪ? ಯಾಕ್ರಿಪ್ಪ, ಏನಾಗ್ರಿಪ್ಪ ಹೇಳ್ರಿ. ನಂಗೆ ಅಳುನ ಬರ್ತದೆ ಒಂದ್ಸತಿ. ಯಾಕೆ ಅಳು ಬರ್ತೈತಿ? ನೀನು ನೋಡೋಣ, ನಂದು ನೋಡೋಣ. ಅಂದ್ರೆ ಇಲ್ಲಿ ಬಿಡ್ರಿ, ಏನು ಅರ್ಥ ಇಲ್ಲ. ಆದ್ರೆ ಅಂಜಿಕೆ ಬಂದಂಗೆ ಆಗ್ತೈತಿ. ನೀ ಬರೋಣ. ಯಾಕಲಿಪ್ಪ? ಏಪ್ಪ ನೀ ನನ್ನ ನೋಡ ಅಂಜಿದ್ದಿ ಯಾವಾಗ? ಈಗ ಕನಸ್ಕೊಂಡಾಗತ್ತೇನೆ ಇಲ್ಲವ ಹಿಂಗ ನಂಬಿರ್ನು ಈಗಿನ ಮಾತ. ಈಕೆ ಅಂಜಕಿ ಜೀವಮಾನವಾಗಿ ಅಂಜಲಿಕ್ಕೆ ಯಾರಿಗೆ ಅಂಜುದಿಲ್ಲ. ಅದು ಸ್ಪೆಷಲ್ ನನಗತ್ರ ಇಲ್ಲೇ ಇಲ್ಲ ಅನ್ಕೋರಿ ನೀವು. ಅಂಜುತ್ತಾಳತ್ತು ಸುಬ್ಬಿ ಮಗ ನೋಡ್ಕೋ. ನನಗೆ ನೋಡಿ ಯಾವಾಗ ಅಂಜಿವ ನೀನೆ? ಅನ್ಸ್ತೀನಪ್ಪ ನಾನು. ಹೌದೌದು ಅಂದ್ರೆ ಅರ್ಧ ಫೋನ್ ಬರೋದು. ಇವ್ರು ಈಗ ಬಂದ್ರು ನೋಡ್ರಪ್ಪ. ಎಷ್ಟು ಲೇಟ್ರು? 3 ತಾಸು ಅನ್ಸುತ್ತೆ. ಮಾಮಾರು ಬಂದ್ರು ಈಗ ಜಸ್ಟ್. ಜೋರೇ ಆತ್ರ ನಮ್ದು. ಏನು ಮಾಡ್ಕೊಳಲ್ಲ ಅಂತಿದ್ದೀವಿ, ಜೋರೇ ಆಗ್ತದ. ಏನ್ ತಗೊಂಡ್ರಿ? ಜೋರ ಏನಾತ್ರಿ? ನೋಡ್ರಿ ಈ ಕಡೆ ಏನಾತ್ರಿ? ತೇಪ್ಲೆ ಅಲ್ಲ, ತೇಪ್ಲೆನೂ ರೆಡಿ ಅದು. ಮಸ್ತ್ ಜೋರ ಐತ್ರಪ್ಪ, ಜಬರ್ದಸ್ತ್ ಮಸ್ತ್. ಇವ್ರು ಕಿಕ್ಕು ತಗೊಂಡ್ ಬಂದಾರ. ರೆಡಿ ತೆಲುಪಿ ಅಲ್ಲಲ್ಲಿ
ತೆಲಪಿ ಅಂತಿಕಿ ತೇಪ್ಲೆ ಅನ್ನೋದು ಬಿಟ್ಟು ತೆಲಪಿ ಅಂತ इधर टेबल पे रखेंगे. ಕೇಕ್ ತಂದಾರ ನೋಡ್ರಿ ಏನೇನು ಐತಿ ಅದು ಒಳಗೆ ಐತಿ ಇನ್ನೊಂದೇ ಮತ್ತೇನ್ ತಂದ್ರಿ ಹಚ್ಚ ಮತ್ತೇನ್ ತಂದ್ರಿ खरीदी करने गए. ನಾವು ಹೊರ ಹೋಗುಂದೆ ಮಮ್ಮ ಕರ್ಕೊಂಡ್ ಬಂದೆ ಥಂಡಿ ಕಮ್ಮಿ ಆಗಿತ್ತು ನೋಡ್ರಿಪ್ಪ ಮೊದಲು ಭಾಳ ಕಡೆ ಥಂಡಿ ಇತ್ತು ಅನ್ಕೊಂಡಿದ್ದೆ ಒಂದು 2-3 ದಿವಸ ಥಂಡಿತ್ತೆ ಈಗ ಮತ್ತೆ ಇವತ್ತು ನಿನ್ನೆ ಅಷ್ಟು ಥಂಡಿಲ್ಲ ಕಮ್ಮಿ ಆಗಿ ಥಂಡಿ ಪೂರ್ತಿ ಹೋಗ್ಬಿಟ್ಟೈತಿ ಆದ್ರೆ ತೇಪ್ಲಿ ಹೆಂಗಾಗ್ಯಾವ ಮಸ್ತಾಗ್ಯಾವ ಕೊಡು ಒಂದು ನಾವು ಯಾವ್ದು ಕೊಡಂತಿದ್ದೇನೆ ಒಂದೇ ಕೊಡ ಲಾಸ್ಟಿಂದ ಕೊಡ ಲಾಸ್ಟ್ ನಾಲ್ಕು ತುಂಡು ಮಾಡಿ ಎಲ್ಲರೂ ಒಂದೊಂದು ಸ್ವಲ್ಪ ಚಲೋ ಐತಿ 4 ತುಂಡು ಮಾಡ್ರಿ ಎಲ್ಲರಿಗೂ ಇವ್ರಿಗೆಲ್ಲ ಕೊಡಬೇಡ ನೀವು ಜಾಸ್ತಿ ತಿನ್ಕೊಳ್ರಿ ನೋಡ್ರಿಪ್ಪ 4 ತುಂಡು ಮಾಡಿಕೊಟ್ರ ನಮಗೆ ಒಂದೊಂದು ಪೂರ್ತಿ ಕೊಡೋದು ಬಿಟ್ಟು ಏನ್ ಡೇಂಜರ್ ಸುಮ್ಮಂದೇರಿಪ್ಪ ನಾಳೆ ಬೇಕಲ್ಲ ಅದಕ್ಕೆ ಏಕ್ ಕೊಡಲ್ಲ ಇದು ಏಕ್ ಇದು ಕೊಡಲ್ಲ खाने का है? हाँ अरे बाप रे मैं ये लो आप ले लो 2 ले लो नहीं तो आप एक बस ये नहीं ले लो टेस्ट 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 के लिए कल के लिए ಚಲೋ ಆಗೈತೆ ಮಸ್ತ್ ಆಗೈತಲ್ರಿ ಎಷ್ಟು ಜಬರ್ದಸ್ತ್ ಆಗೈತೆ ಅಜ್ಜಾರಿ ಕೊಡು ಸ್ವಲ್ಪ बोला चाहिए ಮೇತಿ ಥೇಪ್ಲಾ ರೀ ಚಲೋ ಆಗ್ಯಾವ್ರಿ ನೋಡ್ರಿ ಚಲೋ ಆಗೈತೆ ಪಪ್ಪ ಇಷ್ಟ ಆಗುತ್ತೆ ಹಾಂ ಚಲೋ ಆಗ್ಯಾವತ್ರಿ टेस्ट ಕೊಟ್ಟಿಲ್ಲ ಅಷ್ಟೇ ಈಗ ಹೆಂಗಾಗ್ಯಾವ ಚಲೋ ಆಗ್ಯಾವ ಈಗ ಒಟ್ಟ ಮಾತಾಡೋದಿಲ್ರಿಪ್ಪ ನಾವು ಮಾತಾಡ್ಬೇಕು ಹೀಗೆ ಅತಿ 10 ರೂಪಾಯಿ ಕೊಟ್ಟು ಮಾತಾಡ್ಸೋಬ್ರು ಮಾರಿಲ್ಲ ಮತ್ತೆ ಹೌದ್ರಿ ಒಟ್ಟ ಆಕಿ ನಮ್ ಜೊತೆ ಅಂತಲ್ರಿ ಮನ್ಯಾಗೂ ನಮ್ ಜೊತೆ ಯಾರ ಜೊತೆ ಮಾತಾಡೋದಿಲ್ರಿ ಹೌದು ಭಾಳ ಸೈಲೆಂಟ್ ರೀ देखने वाले 6 ತಾವ್ ಬೇಕಿರ್ತಾವ ನೋಡ್ರಿ ಆಕಿ. ಮುಂದೆ ಹೆಂಗಾಗ್ತಾಳ ನೋಡ್ಬೇಕ್ರಿ ಈಗ ಹತ್ರ ಸೈಲೆಂಟ್ ಅದಾಳ ಆದ್ರೆ ಬಾಳ ಇದದಾಡ್ರಿ ಡೇಂಜರ್ ಅದಾಳಲ್ಲ ಹಂಗೆ ಎಷ್ಟು ಸೈಲೆಂಟ್ ಇರ್ತಾರಲ್ಲ ಡೇಂಜರ್ ಇರ್ತಾರ ಮತ್ತೆ ಜಗಳಕ್ ಮಾಡಿಲ್ಲ ಅಂದ್ರೆ ಜಗಳ ಬಾಳ ಮಾತಾಡ್ರಿ ಎಲ್ಲ ಸೈಲೆಂಟ್ ಇರೋದಿಲ್ಲ ಒಮ್ಮೆ ಬಂದೇ ಬಿಡ್ತೈತಿ ಪಿಂಟ ಕರ್ಕೊಂಡ್ ಬರ್ಬೇಕಿಲ್ಲ ಅವ್ ಜಾತ್ರೆಗೆ ಹೋಗ್ಯಾನ ಅವ. ಛೇ ಬಂದ್ರ ಅವ ಚಾಲು ಮಾಡ್ತಾನ ಗೊತ್ತಿಲ್ಲಲ್ಲ ಅವ್ನಿಗೆ ನೀವು ಬಂದಿದ್ದೆ ಗೊತ್ತಿಲ್ರಿ ಹುಡುಗ ನೋಡ ಪಿಂಟು ನೋಡ ಏನ್ ಬಿಟ್ಟು ಬಂದಾರ ಅವ್ರ ಬಂದ್ ಕೂಡಲೇ ಚಂದ ಹೇಗೆ ಒಂದು ನೋಡ್ರಿ 3 ಜನ ನಿಂತೀವ್ರಿ ನಾವ್ ಅಡಿಗೆ ಮಾಡಾಕ 3 ಜನ ನೋಡ್ಕೊಂಡು ನಿಂತೀವಿ ನಾವು ನೀವು 3 ಜನ ನಿಂತೀರಿ ನಾವು 3 ಜನ ನೋಡ್ಕೊಂಡು ನಿಂತೀವಿ ಅಜಯ್ ಬಂದಲ್ಲಿ ಕೇಳತ್ತಾರ ಪಪ್ಪ ಅಜಯ್ ಅವ ಬ್ಯಾರೆ ಕಡೆ ಹೋಗ್ಯಾನತ್ರಿ ಜಾತ್ರೆ ಹೋಗ್ಯಾನವ ಯಾವುದೋ ಜಾತ್ರೆ ಹುಣಸಿಗೇರಿ ಜಾತ್ರೆಗೆ ಹೋಗ್ಯಾನ್ರಿ ಅವ. ಅವ ಇಂಥ ಹುಡುಗ ಭಾರಿ ಮುಂದ್ರಿ ಹುಡುಗ ಜಾತ್ರೆ ಪಾತ್ರೆ ಒಳಗೆ ಅಲ್ಲೇ ಡ್ರೆಸ್ ತೋರ್ಸಾಕತ್ತಲ್ರಿ ಅವ್ರು ತಂದಿದ್ದ ಚಲೋ ಅದಾವ ಇಲ್ಲಿ ನೋಡ್ರಿ ಚಂದ ಅದಾವು ಇದು ಭಾಳ ಇಷ್ಟ ಆಗೈತಿ ನನಗೂ ಮಸ್ತ್ ಆಗೈತಿ ಇದ್ರ ದೊಡ್ಡ ನೀವು ನಂಗೆ ಇಲ್ಲ ಚಂದ ಐತಿ ಚಂದ ಪಿಂಕಿ ಹೇಳ ನೋಡ್ರಿ ಹೆಂಗೆ ಮಾಡ್ತಾ ಚಂದ ಐತಿ ಹಾಂ ಹಿಂಗೆ ಯಾವ್ದು ಬೇಕು ನೋಡಿ ಕಲರ್ ನೀನೇ ಸೆಲೆಕ್ಟ್ ಮಾಡ್ಕೊ ಇದು ಪ್ಯಾಂಟ್ ಒಂದು ಬರ್ತೈತಿಲ್ಲ ನಿನಗೂ ಬರ್ತೈತಿಲ್ಲ ನೋಡದ ನೋಡು ನಿನಗೆ ಬರ್ತೈತಿ ಟಂಟಡಾನ್ ಇಬ್ರು ನೋಡ್ರಿ ಎಷ್ಟು ಮಸ್ತ್ ಚಂದ ಕಾಣತೈತಿ ಡ್ರೆಸ್ ಅವರಿಗೆ ಮಸ್ತ್ ಆರ್ಸಿನಲ್ರಿ ನಂದು ಸೆಲೆಕ್ಷನ್ ಇದ್ದು 2 ಟಾಪ್ ಕೆಳಗಿನ ಪ್ಯಾಂಟ್ ಮಾಮನ್ ಸೆಲೆಕ್ಷನ್ ನೋಡ್ರಿ ಈಗಿನ ನೋಡ್ರಿ ಹೆಂಗೈತಿ ಮಸ್ತ್ ಐತ್ಲ ಇದು 29 ಸೈಜ್ ಬರಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಬಂತಕಿಗೆ ಚಂದ ಕಾಣತ್ತಾರ ಇಬ್ರು ಎಕ್ಸ್ಚೇಂಜ್ ಮಾಡ್ಕೋತಾರ್ರಿ ಮಸ್ತ್ ನೋಡ್ರಿ ವಾವ್ ಮಸ್ತ್ ಕಾಣತ್ತಾರ ನೋಡ್ರಿ ಮತ್ತು ಇನ್ನೊಂದು ಇದೊಂದು ಹಾಕೊಂಡು ನೋಡು ನಾನು ಇಂಥದ್ದೊಂದು ಚಾಕ್ಲೇಟ್ ಕಲರ್ ಬಿಟ್ಟು ಬಂದೆ ನೋಡ್ರಿ ಸುಮ್ಮನೆ ನಂದೇ ದೊಡ್ಡ ತಪ್ಪಾಯ್ತು ನಾನು ಇನ್ನೊಂದು ಕಡೆ ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ಅದು ಸಿಗಲಿಲ್ಲ ತೊಗೊಂಬರ್ಬೇಕಿತ್ತು ರೀ ನಂದೇ ಆ್ಯಕ್ಚುಲಿ ತಪ್ಪದು ತೊಗೊಂಡ ನನಗೆ ತೊಗೋ ಇರಲಿ ಏನಾಗಲ್ಲ ಅಂತ ಹೇಳಿ ನಂಗೆ ತೊಗೊಳಕ್ಕಾಗಲಿಲ್ಲ ನೋಡ್ರಿ ಬೇರೆ ಕಡೆ ಮತ್ತು ಬೇರೆ ಪ್ಯಾಟ್ರನ್ ಕಲರ್ಸ್ ಬೇರೆ ಇರ್ತಾವ ಅಂಥೇಳಿ ನಾ ಹಿಂಗೆ ಮಾಡಿ ತೊಗೊಂಬರಕ್ಕಾಗಲಿಲ್ಲ ನೋಡ್ರಿ ಬಿಟ್ಟು ಬಂದೆ ಇರಲಿ ಅದು ಚಂದ ಕಾಣತ್ತೆ ನೆಕ್ಸ್ಟ್ ಟೈಮ್ ಮುಂಬೈಗೆ ಹೋದಾಗ ಮಸ್ತ್ ಖರೀದಿ ಮಾಡ್ತೀನಿ ಅಂತ್ರಿ ಮಸ್ತ್ ನೋಡೋಣ ಅಂತ ಈಗ ಮಸ್ತ್ ಚಂದ ಕಾಣತ್ತಾರ ಇಬ್ರು ನೋಡ್ರಿ ಇದೊಂದು ಲಾಸ್ಟ್ ಟಾಪ್ ಹೆಂಗೆ ಕಾಣತೈತಿ ಮಸ್ತ್ ಕಾಣತೈತಲ್ರಿ ಇದಕ್ಕೆ ಸೂಟ್ ಆಗೈತಿ ನೋಡಿ ಪಿಂಕಿ ಇದಕ್ಕೆ ಸೂಟ್ ಆಗೈತಿ ಮಸ್ತ್ ಕಾಣತೈತಿ ಮಸ್ತ್ ಕಾಣತ್ತ ನೋಡ್ರಿ ಕ್ಯೂಟ್ ನೋಡಿ ಇವು ಎಲ್ಲ ನೋಡಾತಾಳ ನೋಡ್ರಿ ಒಂದು ಇದ್ರ ಮೇಲೆ ಹತ್ತಿ ನೋಡಾತಾಳ ಹೆಂಗೆ ಕಾಣತ್ತೀನಿ ಅಂತ ಹೇಳಿ ಈಗ ಅದ್ ನೋಡ್ರಿ ಫಸ್ಟ್ ಟೈಮ್ ರೀ ನಾ ಹಾಕೊಂಡಿದ್ದು ಜೀನ್ಸ್ ಇದೆ ನಮ್ಮಿ ಹಾಕೊಂಡಿದ್ದ ಜೀನ್ಸ್ ಪ್ಯಾಂಟ್ ವಾರೆ ವಾ
ನೋಡ್ರಿ ಇಲ್ಲೆಲ್ಲ ಐಟಮ್ಸ್ ತೆಗ್ದಿನಿ ನಾನು ಏನು ತೊಗೊಂಡಿನಿ ಅವ್ರಿಗೆ ಅಂತ ಹೇಳಿ ಕೊಡಾಕತ್ತೀನಿ ಈಕಿ ಟ್ರೈ ಮಾಡಾತ ಈಗ ನೋಡ್ರಿ ಕೊಳ ಹಾಕೊಂಡು ಕೌಡಿ ಸಾರು ಹಾಕೊಂಡ್ರ ಗತಿ ಆಗೈತಂತ ಸಾರಿ ಮೇಲೆ ಚಂದ ಕಾಣ್ತಾವು. ಹೌದು ಬಿಡು, ನಮಗೂ ಗೊತ್ತು ಸಾರಿ ಮೇಲೆ ಚಂದ ಜೋಕ್ ಮಾಡ್ರಿ ಜೋಕ್ ಮಾಡ ಜಸ್ಟ್ ಫನ್ ಮಾಡಾಕತ್ತೀನಿ ನಾನು. ಜಸ್ಟ್ ಫನ್ ಅಂತ ಈಕಿಗೆ ಅಷ್ಟೊಂದು ಬೇಕಲ್ಲ ಅದಕ್ಕೆ ಇದು ತೊಗೊಂಡ್ಲು ಟ್ರೈ ಮಾಡಾತ ಆಕಿ ಹಾಕೊಂಡು ಕುಂತೇನಿಲ್ಲ ಹೆಂಗೆ ಕಾಣತೈತೆ ತೋರ್ಸ ಈಕಿ ನೋಡ್ರಿ ಹಾಳಿ ಸಮೇತ ಹಾಕೊಂಡ್ರಿ ಇದಕ್ಕೆ ಅವು ಇಂಥ ಡ್ರೆಸ್ ಮೇಲೆ ಸೂಟ್ ಆಗೋದು ಇಲ್ಲಿ ಲೈಟ್ ಕಲರ್ ಇರ್ತಾವ ನೋಡೋದ್ರ ಮೇಲೆ ಸೂಟ್ ಆಗ್ತಾವ ಇವು ಅದಕ್ಕೆ ಫುಲ್ ಮಲ್ಟಿ ಕಲರ್ ಇದ್ದಿದ್ದು ತೊಗೊಂಡು ತೋರ್ಸ ನೋಡುನು ಹಾ ಚಂದ ಕಾಣತೈತಿ ಮಸ್ತ್ ಕಾಣತೈತಿ ನಮ್ಮ ತಮ್ಮಗೆ ತೊಗೋಬೇಕು ಅನ್ಕೊಂಡಿದ್ದೆ ರೀ ಬಟ್ ಅಲ್ಲಿ ಏನೂ ಸಿಗ್ಲೇ ಇಲ್ರಿ ಬರೀ ಹುಡುಗಿಯರ್ ಸಾಮಾನು ಅದಾವ್ರಿ ಹೊರತು ಹುಡುಗರ ಸಾಮಾನು ಒಂದು ಇಲ್ರಿ ಬರೀ ಹುಡುಗಿಯರ್ ಐಟಮ್ಸ್ ಅದಾವ ಅದಕ್ಕೆ ಅವ್ಗೆ ಏನೂ ಸಿಗ್ಲಿಲ್ಲ ಹಂಗೆ ಟೆಡ್ಡಿ ಬಿಯರ್ದು ಹಿಂಗೆ ಸಿಂಬಾಲ್ ಇರ್ತಾವ ಗೊತ್ತ್ರಿ ಅಂಥದ್ದು ಬೇಕಂತ ಅದನ್ನ ಕೊಡಿಸ್ತೀನಿ ಅಂತ ನೋಡು ಮಸ್ತ್ ಕಾಣತೈತಿ ನೋಡ್ರಿ ಹಂಗ ಮಸ್ತ್ ಕಾಣತೈತಿ ನೀನು ಹಾಕೊಂಡು ಟ್ರೈ ಮಾಡಿದ್ಲ ನೀನು ಅದ್ರ ಡ್ರೆಸ್ ಮೇಲೆ ಹಾಕೊಲಿ ಅದನ್ನ ಸರ ಅದು ಹಾಕೋ ನೋಡ್ರಿ ಹೆಂಗೆ ಮಾಡ್ತಾಳೆ ಆಕಿ ಹಾಕ ಬಿದ್ದಿಲ್ಲ ಹಂಗ್ಯ ಸಾರಿ ಮೇಲೆ ಹಾಕೋಲಿ ಪಿಂಕಿ ನೀನು ಪ್ಲೇನ್ ಸಾರಿ ಇರ್ತಾವ ಯಾವ್ದು ಪ್ಲೇನ್ ಸಾರಿ ಮೇಲೆ ಅದು ಇನ್ನೊಂದು ಇದೈತಿ ಯಾವ್ದದು ಇಲ್ಲೇ ಐತಿ ನೋಡೋದು ಸಣ್ಣದು ಇವರಿಗೆ ನಾರ್ಮಲ್ ಹೆಂಗೆ ಗೊತ್ತ್ರಿ ಭಾಳ ಹಿಂಗೆ ಗ್ರ್ಯಾಂಡ್ ಇದ್ದಿದ್ದು ತೊಗೊಂಡ್ರೆ ಅವ್ರು ಹಾಕೋದೇ ಇಲ್ಲ ಸಿಂಪಲ್ ಜಸ್ಟ್ ವೆಸ್ಟರ್ನ್ ಟೈಪ್ ಇರ್ತಾವ ನೋಡಿ ಅಂಥವು ತೊಗೊಂಡ್ರೆ ಹಾಕೋತಾರ್ರಿ ಅವ್ರಿಗೆ ಅಂಥದ್ದು ಸೂಟ್ ಆಗುತ್ತೆ ಯಾಕಂದ್ರೆ ಕಾಲೇಜ್ಗೆ ಹೋಗ್ತಾರಲ್ರಿ ಅವರು ಇಂಕಿ ಹಾಕೊಂಡು ನೋಡ್ರಿ ಹೊಡಿ ಸರ ಅಲ್ಲಪ್ಪ ಈಕಿ ನೋಡ್ರಿ ಏಟ್ ನಾಟಕ ಮಾಡ್ತಾ ತಾಯಿ ಎಲ್ರು ಊಟ ಕೂತಾರ ಎಲ್ಲರು ಪುಳಿಯೋಗರೆ ಮತ್ತು ಚಪಾತಿ ಪಲ್ಯ ಹಚ್ಕೊಂಡು ಎಲ್ಲರೂ ತಿಂದ್ರು ಏನೋ ಸ್ವಲ್ಪ ಅನ್ನ ಹಾಕೊಂಡು ಹೋಗ್ತೀನಿ ರೀ ನೋಡ್ರಿ ಫೈನಲಿ ರೆಡಿ ಆದ್ವಿ 11:10 ಆಗಿರ್ಬೋದು ಅನ್ಸ ಎಲ್ಲಿ ಹತ್ತೂರಿಲಿ ಅಲ್ಲ 11 ಗಂಟೆಗೆ ಇಟ್ಲ ಗಡಿ 11 ಗಂಟೆ ಆಯ್ತು ನೋಡ್ರಿ ಈಗ ರೆಡಿ ಆದ್ರಿ ನಾ ಮುಂಚೆನೇ ರೆಡಿ ಆಗೀನಿ ಹಿಂಗೆ ಬಾ ಹೆಂಗೆ ಕಾಂತಿ ನೋಡೋನು ಇವ್ ನೋಡ್ರಿ ತಳಗ ಪ್ಯಾಂಟ್ ಇಲ್ಲ ಇಂಥ ಟಿ ಶರ್ಟ್ ಹಾಕೊಳಕತ್ತಿ ಮತ್ತೆ ಎಣ್ಣೆ ಹಚ್ಕೊಂಡು ಏನ ತಲೆಗೆ ಮತ್ತ ಕೂದಲ ಹಿಂಗಕ್ಕೆ ಎಣ್ಣೆಣ್ಣೆ ಆಗ್ಯಾವ ಎಣ್ಣೆನ ಇಲ್ಲೇ ನೀರು ಹಚ್ಕೊಂಡೆ ನೀರು ಹಚ್ಕೋತಾರ ಈ ಟೈಮಿಗೆ ಯಾರ ನೀರು ಹಚ್ಕೊಂಡ್ರೆ ಕೊಡ್ತಾನ ನಮ್ಮ ಕೂದಲ ಹೌದಾ ಹೆಂಗೆ ಮಾಡ್ತಾನ ಕೂದಲ ಹಿಂಗೆ ಇದು ನಂದು ಅಜ್ಜಿ ಕೊಡ್ಸಿದ್ರಿ ಅದನ್ನೇ ಹಾಕೊಂಡಿನಿ ಡ್ರೆಸ್ ನಾವು ಸಿಂಪಲ್ ಮಾಡ್ಬೇಕು ಅನ್ಕೊಂಡಿದ್ರಿ ಬಟ್ ನೋಡ್ರಿ ನಮ್ ಸಲುವಾಗಿ ಎಲ್ಲರೂ ಬಂದಾರ ಮಾಮ ಬಂದಾರ ಮೌಶಿ ಕಾಕ ಬಂದಾರ ಅಚ್ಚು ಪಿಂಕು ಅದ್ರ ಸಂಬಂಧ ಬಂದಾರ ಇದು ಸ್ಪೆಷಲ್ ಇದ್ರ ಸಲುವಾಗಿ ಬಂದಾರ ಖುಷಿ ರೀ ಇಷ್ಟ ಬಂದಾರಲ್ಲ ಮನಸ್ಸಲ್ಲಿ ಬಂದಾರಲ್ಲ ಅದಕ್ಕೆ ಖುಷಿ ಅಂತ ಪ್ರೇಮ್ ಸೆಲೆಬ್ರೇಟ್ ಮಾಡಾಕ್ತಿಲ್ಲ ಬಟ್ ಅವ್ರು ಬಂದಾರಲ್ಲ ಅದೊಂದು ಗ್ರ್ಯಾಂಡ್ ಆಗ್ಬಿಡ್ತಿರ ನಮಗೆ ಅದೊಂದು ದೊಡ್ಡ ಮೆಮೊರೇಬಲ್ ಡೇ ಫಸ್ಟ್ ಆನಿವರ್ಸರಿ ಮೆಮೊರೇಬಲ್ ಡೇ ಇಷ್ಟೆಲ್ಲ ಬಂದಾರೆ ದುರ್ಗದಿಂದ ಬಂದಾರ ಎಲ್ಲರೂ ಟೈಮ್ ತಗೊಂಡು ಬಂದಾರಲ್ಲ ಅದು ಇಂಪಾರ್ಟೆಂಟ್ ಖುಷ್ ಬರ್ರಿ ಜಲ್ದಿ ನೀವು ಇಲ್ಲೇ ನಮ್ಮ ತಂಗಿ ರೆಡಿ ಮಾಡತ್ತಾಳ್ರಿ ದೀಪ ಹಚ್ಲಿಕ್ಕತ್ತಾಳ ಆರತಿ ಹಚ್ಲಿಕ್ಕತ್ತಾಳ ನಮಗೆ ಬೆಳಗಾಕ್ರಿ ಕೇಕ್ ಕಟ್ ಆಗೋಕ್ಕಿಂತ ಮುಂಚೆ ಆರತಿ ಬೆಳಗ್ತಾವ್ರಿ ಈಗೆಲ್ಲ ರೆಡಿ ಮಾಡ್ಕೊಂಡ ನೋಡ್ರಿ ಹನಿ ಮೇಲೆ ಕುಂಕುಮ ಹಚ್ಕೊಲೆ ಹಚ್ಕೋಬೇಕು ಹಂಗೆ ಅನ್ಬೇಡ ಈಕಿ ಭಾಳ ಬಿಸಿ ಅದಾಳ್ರಿ ಯಾರ ಜೊತೆ ಮಾತಾಡ್ಸೋದಿಲ್ಲ ಹಚ್ಕೋ ಚಂದ ಹಚ್ಕೋತಾಳ್ರಿ ಈಕಿ ಚಂದ ಹಚ್ ನೋಡ್ರಿ ಎಷ್ಟು ಚಂದ ಕಾಂತಾರ ಗೊತ್ತ ಕುಂಕುಮ ಬೊಟ್ಟಿಡನ ಹನಿಗೆ ಮಸ್ತ್ ಕಾಂತಾರ ಬರ್ರಿ ಅಂಜಿದೋಡ್ರಿ ಬಾರಿ ಐತೆ ಓಪನ್ ಮಾಡೋಣ ಸಾಂಗ್ ಹಚ್ಬೇಕಂತ ಬಾರಿ ಕಾಗದ ಬಸ್ಲತ್ಲಾಗಿ ನೋಡ್ರಿ ಸ್ಪೆಷಲ್ ಏನು ಹಾಕಿದಿರ್ತಾರೆ ಹತ್ತಿ ಹಾಕಿದ್ರು
ಶೂಟಿಂಗ್ ಥ್ಯಾಂಕ್ ಯು. ಫೋಟೋ ನಮ್ಮಿಬ್ರು ತಂಗಿಗಳು ಏನೋ ತೊಗೊಂಬಂದಾರ ಗಿಫ್ಟ್ ಓಪನ್ ಮಾಡಿ ನೋಡು ನನ್ನ ತಂಗಿ ಓ ಇಂಥ ತಂದಾರಿ ಒಳಗೆ ಫ್ರೇಮ್ ಆಗ್ಬೇಕೇನ ಫೋಟೋದ? ಬಟ್ ನಾವ್ ಹಾಕ್ಸೇ ಇಲ್ಲದ ಅದು ಎಷ್ಟು ಗುದ್ದಡಿ ನಾವು ಹಾಕಿಸ್ಬೇಕಂತ ಹೇಳಿ ಅಲ್ಲಿ ಯಾರು ಹಾಕ್ಲೇ ಇಲ್ಲ. ಇಲ್ಲ ನಾವು ಹಾಕಿಸ್ಕೋತೀವ. ನಾವ್ ಹಾಕಿ ಕೊಡ್ಬೇಕಂತ ಎಷ್ಟು ಇದು ಹಿಂಗೈತೆ ಅದು ಒಳಗ್ ಲೈಟ್ ಹತ್ತೈತಿ. ಮಿರರ್ ಇದ್ರೊಳಗೆ ಆಕ್ಚುಲಿ ಫೋಟೋ ಹಾಕ್ಬೇಕ್ರಿ. ಅದು ಟೈಮ್ ಸಿಕ್ಕಿಲ್ಲ ಅವಾಗ ಯಾರು ಇರ್ಲಿಲ್ಲ ಅಂತ ನಾನು ಹಾಕಿಸ್ತೇನೆ ಅಂತ ಆಮೇಲೆ ಅದು ಲೈಟ್ ಹಚ್ಚದ ಲೈಟ್ ಹಚ್ಚಿ ಕಲ್ಸೋಣ. ಹಿಂಗೈತೆ ನೋಡ್ರಿ ಅದು. ಬಟ್ ಇದ್ರಾಗ ಫೋಟೋ ಫ್ರೇಮ್ ಹಾಕಿಸ್ತೀವಂದ್ರ ಅವ್ರ ಹಾಕಾಕ್ ಬರಂಗಿಲ್ಲ. ಇಷ್ಟ ದೊಡ್ಡ ಕಾರ್ಡ್ ಶೀಟ್ ಬೇಕಾಗುತ್ತ, ಅದ್ ಕಟ್ ಮಾಡಕ್ ಬರಂಗಿಲ್ಲ. ಅದನ್ನ ಇದನ್ನ ಅಂದ್ರ ಅವ್ರು ಅಯ್ಯ ಮತ್ತೆ ಎದಕ್ ಮಾಡ್ರ ಹೋಗಿಲ್ಲ ಅವ್ರಿಗೆ. ನಾ ಕೇಳಿ ನಾವ್ ಏನೋ ಗಡಬಡಿದ್ನಂತ ಏನೋ ಹೊಂಟಿದ್ನಂತ. ಅದ್ರ ಚಲೋ ಐತ್ರಿ. ಇದ್ರೊಳಗ ಫೋಟೋ ಫ್ರೇಮ್ ಹಾಕ್ಬೇಕು. ಹಿಂಗೈತಿ ನೋಡ್ರಿ, ಹಿಂಗೈತಿ. ಎಷ್ಟು ಕೊಡ ಅಂಗಡಿ ಕೇಳಿದ್ವಿ, ಯಾರು ಇಲ್ಲ. ಥ್ಯಾಂಕ್ ಯು. ಬಟ್ ಫೋಟೋ ಫ್ರೇಮ್ ಒಂದ ಮಿಸ್. ಅದ್ರಾಗ ಎಷ್ಟ್ ಚಂದ ಕಾಣ್ತಿತ್ತು ಗೊತ್ತ ಅನ್ನೋದು ಹಾಕಿದ್ರೆ. ಇದು ನಮ್ದು ವಿಡಿಯೋ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತ್ರಿ, ಗೊತ್ತಿಲ್ಲ. 5x ಒಳಗೆ ಏನೋ ಝೂಮ್ ಆಗೈತೆ ಅನ್ನತ್ತಾವ. ನೋಡ್ಬೇಕು ಹೆಂಗ್ ಬಂದಿತ್ತು ಅಂತೇಳಿ. ಎಲ್ಲ ನೋಡಿ ಹಾಟ್ ಎಲ್ಲ ನೋಡ್ರಿ ಹಾಟ್ ಅದು ಇದು ಐಸ್ ಕ್ರೀಮ್ ಕಾಟೋ ಏನ್ ಗೊತ್ತೇನ್ರಿ, ಯಾವುದೇ ಪಾರ್ಟಿ ಇರ್ಲಿ ಏನೇ ಇರ್ಲಿ ಎಂಡಿಗೆ ಯಾವಾಗ ಮಜಾ ಬರ್ತೈತೆ ಗೊತ್ತೇನ್ರಿ? ಕೇಕ್ ತಿನ್ನಕ್ ಕೊಡ್ತಾರಲ್ಲ ಅವಾಗ ಮಜಾ ಬರ್ತೈತಿ ಅಲ್ರಿ? ಕೇಕ್ ತಿನ್ನಕ ಮಜಾ ಬರ್ತೈತಿ. ಇದು ಇದು ತಿನ್ನೋದ್ರಿ. ಹಾ ಚಾಕ್ಲೇಟ್ ಅದು, ಚಾಕ್ಲೇಟ್ ಅದು. ಎಲ್ಲಾರು ಕೊಡ್ತೀನಿ ಹಾಟ್. ಎಲ್ಲಾರಿಂದ ಇವ್ರಿಗೆ ಕೊಡು. ಅಚ್ಚುಗೋದು ಕೊಡು. ಏನ್ ತಿಂದಿನಿ ಅಚ್ಚುಗೋದು ಕೊಡು. ಏ ಹೋಗ್ಲಿ ಕೊಡೋಗ್ಲಿ ಕೊಡೋಗ್ಲಿ. ಐಸ್ ಕ್ರೀಮ್ ತಗೋ ನೋಡ್ರಿ. ಏನ್ ಮಸ್ತ್ ಅದಿರಿ ಐಸ್ ಕ್ರೀಮ್. ಜಬರ್ದಸ್ತ್ ಐಸ್ ಕ್ರೀಮ್ ಐತ್ ನೋಡ್ರಿ. ಈ ಬತ್ ನೋಡ್ರಿ ಪದ್ಧತಿ ಸರಿ. ಚಮಚೆ ಗ್ಲಾಸ್ पहला केक डाल के दे दो ऐसे केक डाल के दो केक खाने के बाद ಇದೆ ನೋಡ್ರಿ ಮಜಾ. मेरे को बड़ा बड़ा केक दो मैं कैसा कट करे वैसे डाल रहा हूँ ನಮ್ಮ ಬಾಬಾ ನೋಡ್ರಿ ಎಲ್ಲ. ಹಿಕ್ಕಟ್ಲೆ ಇದು ಕೇಕ್ ಏ ಅದ್ರೊಳಗೆ ಹಾಕಿ ಕೊಟ್ಬಿಡು. ಅದ್ರಾಗ ಹಾಕೋದು ಎರಡು ಅಂದ್ರೆ ಟೇಸ್ಟ್ ಬರ್ತೈತೆ. ಹೌದಾ ನೀವು? ಹೌದು ಸೈಡಿಗೆ ಹಾಕ್ರಿ. ಅದ್ರ ಮೇಲೆ ಹಾಕಿ ಮಾಡ್ರಿ. ಸೈಡಿಗೆ ಹಾಕ್ರಿ. ಕರ್ನ ತಿಂದು ನೋಡ್ರಿ, ಎರಡು ಮಿಕ್ಸ್ ಮಾಡಿ ಮಸ್ತ್ ಬರ್ತೈತೆ. ನಮ್ಮ ಅಮ್ಮ ಹೇಳಕತ್ತಾರ್ರಿ, ನೋಡೋ ಟ್ರೈ ಮಾಡೋ ಮತ್ತ ಐಸ್ ಕ್ರೀಮ್ ಜೊತೆ ಇದು ಕೇಕ್ ಜೊತೆ ಐಸ್ ಕ್ರೀಮ್ ಹಾಕೊಂಡ್ ತಿನ್ಬೇಕಂತ. ಕಾಕ ನೋಡ್ರಿ ಲೇಟ್. ಹಾ ಕೇಕ್ ಯಪ್ಪ ಅಯ್ಯೋ ಹೋತ ಇಲ್ಲ ಖಾಲಿ ಇದೆ. ಏ ಎಷ್ಟು ಮಂದಿ ಇದೆ ನೋಡ್ರಿ. 9 ಮಂದಿ ಅದೀವಿ. ಯಪ್ಪ ನೋಡ್ರಿ ಮತ್ತೆ ಐಸ್ ಕ್ರೀಮ್ ಅಂತ್ರಿ. ಎಲ್ಲ ಎರಡು ಮಿಕ್ಸ್ ಐತ್ ನೋಡ್ರಿ. ಕರೆಕ್ಟ್ 9 ಯಪ್ಪ ರೀ ಸ್ವೀಟ್ ಐಸ್ ಕ್ರೀಮ್ ಭಾಳ ಇಷ್ಟ ರೀ ಕಾಕಾಗ. ಇವ್ರಂದ್ರ ಐಸ್ ಕ್ರೀಮ್ ಲವರ್ ನೋಡ್ರಿ. ಹಾ ಫುಲ್ ಐಸ್ ಕ್ರೀಮ್ ತಿಂತಾರೆ. ನಮಗೂ ಭಾಷೆ ಗೊತ್ತು ಐಸ್ ಕ್ರೀಮ್ ತಿನ್ನೋದು. ಇನ್ನೊಂದು ಚಮಚ ಐತಲ್ಲ ಅದು ಏನ್ರಿ ಇವರೇ ಮಜಾ ಮಾಡತ್ತಾರ ನೋಡ್ರಿ. ಅಲ್ಲ ಮೋಸ್ಟ್ಲಿ ಹೆಸರು ನಮ್ದು ಅವ್ರಿಗೆ ಬೇಕಾಗಿತ್ತು ಅನ್ಸುತ್ತದು. ಕಸಾಟ ಏನ್ರಿ ಅದು? ಮುಂಜಾನೆ ಹೇಳ್ಬೇಕು ನಾಳೆ. ಇದು ಆಚಾರ್ಯ ಕೊಡ್ರಿ. ನಮ್ಗೂ ಸಾಲ ಕೊಡು. ನಿಮ್ಗೆ ಇನ್ನೊಂದ್ ಸ್ವಲ್ಪ ಕೊಡ್ತೀನಿ ನಿಂದಲ್ಲಿ. ಬೇಡ ಸಾಕು ನನಗೆ. ನೋಡ್ರಿ ನಾವು ತಿಂದು ಮತ್ತೆ ಐಸ್ ಕ್ರೀಮ್ ಜೊತೆ ಕೇಕ್ ಜೊತೆ ಐಸ್ ಕ್ರೀಮ್ ಮತ್ತೆ ಮಸ್ತ್ ಅನ್ಸುತ್ತೆ ತಿನ್ನು. ನೋಡೋಂಬರ್ರಿ ನೋಡೋಂಬರ್ರಿ ಹೆಂಗೆ. ಚಲೋ ಅನ್ಸತ್ತೈತಿ ನೋಡ್ರಿ. ಏ ಚಲೋ ಅನ್ಸತ್ರಿ. ಈ ಕಡೆ ಕೋಲ್ಡ್ ಅನ್ಸುತ್ತೆ, ಈ ಕಡೆ ಸ್ವೀಟ್ ಅನ್ಸುತ್ತಲ್ಲ, ಮಸ್ತ್ ಅನ್ಸತ್. ಹಂಗೈತಿ ಮಸ್ತ್ ಐತ್ರಿ. ಕೇಕು ಮಸ್ತ್ ಐತಿ, ಐಸ್ ಕ್ರೀಮ್ ಜಬರ್ದಸ್ತ್ ಐತಿ. ಸ್ಟ್ರಾಬೆರಿ ಐತಿ. ಹಾ ಪಪ್ಪಾಗ ಕಾಕ ಇಬ್ಬರಿಗೆ ಸ್ವೀಟ್ ಭಾರಿ ಇಷ್ಟ ರೀಪ.